ಹೇಳಿ ಸರ್, ಈಗ ಬಿಜೆಪಿ ಅವರು ನಿಮ್ಮ ವಿರುದ್ಧ ಪೋಸ್ಟರ್ ಚಳವಳಿ ಮಾಡ್ತಾ ಇದ್ದಾರೆ. ನಾನು ನಿನ್ನೆನೆ ಹೇಳಿದ್ದೀನಲ್ಲ, ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ, ಎಷ್ಟಾದ್ರೂ ಚೀರಾಡ್ಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಏನಾದ್ರೂ ಮಾಡ್ಲಿ, ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು. ಅವ್ರಿಗೆ ಎಲ್ಲಿದೆ ಈಗ 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದ್ರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು. ಏನಾದ್ರೂ ಲಾಜಿಕ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸ್ಆಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ, ಹೇಗ್ ಸುಮ್ಮನೆ ಇರೋದಿಲ್ಲ, ಯಾಕೆ ಸುಮ್ಮನೆ ಇರೋದಿಲ್ಲ, ಅದೆಲ್ಲ ಸ್ವಲ್ಪ ಹೇಳ್ಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ. ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದ್ರೆ ಅದು ನಿಮ್ ಭ್ರಮೆ. ಹೇಳಿ. ಸೈದ್ಧಾಂತಿಕವಾಗಿ ಬಿಜೆಪಿಗೆ ವಾಗ್ದಾಳಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೌದು, ಅವ್ರ ಸಿದ್ಧಾಂತ ನನ್ನ ಸಿದ್ಧಾಂತ ಬೇರೆದಿದೆ. ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತೆ ಸಂವಿಧಾನದಲ್ಲಿ ನಂಬುವ ಸಿದ್ಧಾಂತ ನಮ್ದಾಗಿದೆ. ಅವ್ರದ್ದು RSS ಮನುಸ್ಮೃತಿ ಸಿದ್ಧಾಂತ ಅವ್ರದ್ದಾಗಿದೆ. ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ. ಅದು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಇದೆ. ನಮ್ಮ ಬೆಳವಣಿಗೆನೇ ಹಾಗೆ ಆಗಿದೆ, ನಮ್ಮ ಪೋಷಣೆ ಹಾಗಾಗಿದೆ. ಖರ್ಗೆ ಸಾಹೇಬ್ರು ಇರ್ಬೋದು, ನಮ್ಮ ಪಕ್ಷದ ಸಿದ್ಧಾಂತ ಇರ್ಬೋದು, ಮುಂಚೆಯಿಂದಾನು ಇದೇ ಇರೋದಲ್ವಾ. ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ರೆ, ಈಗ್ಲೂ ನಾನು ಕೇಳ್ತಾ ಇದ್ದೀನಲ್ಲ, ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ನಂದು ಹಸ್ತಕ್ಷೇಪ ಇದೆ ಇದೆ ಈ ಏನೋ ಈ ಸೂಸೈಡ್ ನಲ್ಲಿ ಹೇಗಿದೆ ಅಂತ ಹೇಳಿ. ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ನೀವು ಆಪ್ತ ಏನೇನ್ ಮಾಡಿ, ನಿಮ್ಮ ಆಪ್ತರು ಏನೇನ್ ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ. ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕೊಂಡಾಗ ಏನಾಯ್ತು, ಯಡಿಯೂರಪ್ಪ ಅವರು ಏನ್ ಮಾಡಿದ್ರು, ವಿಜೇಂದ್ರ ಅವರ ಆಪ್ತರು ಏನ್ ಮಾಡಿದ್ರು, ಸೈಲೆಂಟ್ ಸುನಿಲ್, ನಿಮ್ ಸ್ಯಾಂಟ್ರೋ ರವಿ, ಇವೆಲ್ಲ ಮರ್ತೋಗ್ಬಿಟ್ಟಿದಾರಾ? ಸ್ವಲ್ಪ ನೆನ್ಪು ಮಾಡಿಸ್ಬೇಕು. ಸುಪಾರಿ ಸ್ಪಾನ್ಸರ್ ಪ್ರಿಯಾಂಕರ್ಗೆ ಅನ್ನುವಂಥದ್ದು ಮೆನ್ಷನ್ ಮಾಡಿದ್ರು. ಮಾಡ್ಲಿ, ಪ್ರೂವ್ ಮಾಡ್ಬೇಕಲ್ಲ. ಪೋಸ್ಟರ್ಗಳಿಂದಾನೇ ಇದು ಆಗ್ತದ. ಈಗ ನಾವು PCM ಪೋಸ್ಟರ್ ಚಳುವಳಿ ಮಾಡಿದ್ವಿ, ಹೌದಾ? ಸ್ಕ್ಯಾನ್ ಮಾಡಿದ್ರೆ ಒಂದು ರೇಟ್ ಕಾರ್ಡಿಗೆ ಹೋಗ್ತಾ ಇತ್ತು. ಆ ರೇಟ್ ಕಾರ್ಡ್ ಅನ್ನ ಯಾರು ತಯಾರು ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿ ತಯಾರು ಮಾಡ್ತಾ? ಅದು ಇಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದನ್ನ ನಾವು ಪ್ರಚಾರ ಮಾಡಿದಷ್ಟೇ. ಎಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು, ಎಲ್ಲಿ ಗುತ್ತಿಗೆದಾರರು ಹೇಳಿದ್ರು, ಎಲ್ಲಿ ಅಧಿಕಾರಿಗಳು ಹೇಳಿದ್ರು, ಅದು ಬಂದಿತ್ತು. ದರ್ ವಾಸ್ ಎವಿಡೆನ್ಸ್ ಫಾರ್ ಎವ್ರಿಥಿಂಗ್, ಡಾಕ್ಯುಮೆಂಟ್ ಫಾರ್ ಎವ್ರಿಥಿಂಗ್. ನೀವು ಪೋಸ್ಟರ್ ಅಭಿಯಾನ ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ. ಏನೋ 4ನೇ ತಾರೀಕು ಕಲಬುರಗಿನಲ್ಲಿ ನಮ್ಮ ಮನೆಗೆ ಮುದ್ದೆ ಹಾಕ್ತಾರೆ. ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಹೆಂಗಾನ ಸಾಕಷ್ಟು ಓದಿರ್ತಾರೆ, ಚೀರಾಡ್ತಾರೆ, ಕೂಗ್ತಾರೆ, ಗಂಟೆಲ್ಲ ಹೋಗ್ಬಿಟ್ಟಿರ್ತದೆ. ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಯಾಕಂದ್ರೆ ಸತ್ಯವನ್ನ ಇವರು ಹೇಳಕ್ಕೆ ಇವರಿಗೆ ತಾಕತ್ತು, ದಮ್ಮು ಇಲ್ಲ. ಸುಳ್ಳನ್ನ ಇವರು 1000 ಸರಿ ಹೇಳ್ಬೇಕಾದ್ರೆ ಬಾಯಾರಿಕೆ ಆಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಇದ್ದೇವೆ. BJP ಅವ್ರು ಏನು ವರಿ ಮಾಡೋದ್ ಬೇಕಾಗಿಲ್ಲ. ಧಾರಾಳವಾಗಿ ಬನ್ನಿ, ಕಲಬುರಗಿಗೆ ಸ್ವಾಗತ. ನೀವು ಪ್ರೊಟೆಸ್ಟ್ ಮಾಡ್ತೀರಂದ್ರೂ ಅದಕ್ಕೂ ಸ್ವಾಗತ. ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನ್ ನನ್ನ ಅಳಿಲ್ ಸೇವೆ ಆಗುತ್ತೆ ನಿಮ್ಮ ಯೋಗಕ್ಷೇಮಕ್ಕೆ, ಅದನ್ನ ನಾವು ಮಾಡ್ತೀವಿ. ದೆಹಲಿ ಪ್ರವಾಸ ಹಾಕೊಂಡಿದ್ರಿ ಸರ್, ಏನಾಯ್ತು? ಅದು ಖಾಸಗಿ ಪ್ರವಾಸ ಇತ್ತು, ಅದೇನು ರಾಜಕೀಯದಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿ? ಇಲ್ಲ ಅಬ್ಸಲ್ಯೂಟ್ಲಿ ಹಾಗೇನು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೆ ಆಗ್ಲೇ ಭೇಟಿ ಆಗಿದ್ದೀನಿ. ಏನೇನು ಹೇಳ್ಬೇಕಾಗಿದೆ ಹೇಳಿದೀವಿ. CID ಕೂಡ ವಹಿಸ್ತಾ ಇದ್ದೀವಿ. BJP ಅವರು ಇನ್ನ ಕೂಡ ಅವ್ರ ಸಮಸ್ಯೆ ಏನಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಅವ್ರ ಸಮಸ್ಯೆಗೆ ಹೇಳಿದ್ರೆ ಅದಕ್ಕೂ ಕೂಡ ಪರಿಹಾರ ನಾನೇ ಕೊಡ್ತೀನಿ. ಸರ್, ಈಗ ತೀರ್ಕೊಂಡಿರ್ತಕ್ಕಂಥ ಗುತ್ತಿಗೆದಾರ ಮನೆಗೆ ನೀವೇನಾದ್ರು ಭೇಟಿ ಕೊಡ್ತೀರಾ? ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಹೇಳಿದ್ದೀನಿ. ಖಂಡ್ರೆ ಸಾಹೇಬ್ರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನ್ ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ಯಾವುದೇ ರೀತಿಯಾದಂತ ಪರಿಹಾರ ಬೇಡ ಅಂತ ಅವರು BJP ಹೇಳಿ. ಸರ್, ಈಗ ಬಿಜೆಪಿ ಅವರು ನಿಮ್ಮ ವಿರುದ್ಧ ಪೋಸ್ಟರ್ ಚಳವಳಿ ಮಾಡ್ತಾ ಇದ್ದಾರೆ. ನಾನು ನಿನ್ನೆನೆ ಹೇಳಿದ್ದೀನಲ್ಲ, ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ, ಎಷ್ಟಾದ್ರೂ ಚೀರಾಡ್ಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಏನಾದ್ರೂ ಮಾಡ್ಲಿ, ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು. ಅವ್ರಿಗೆ ಎಲ್ಲಿದೆ ಈಗ 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದ್ರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು. ಏನಾದ್ರೂ ಲಾಜಿಕ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸ್ಆಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ, ಹೇಗ್ ಸುಮ್ಮನೆ ಇರೋದಿಲ್ಲ, ಯಾಕೆ ಸುಮ್ಮನೆ ಇರೋದಿಲ್ಲ,
ಅದೆಲ್ಲ ಸ್ವಲ್ಪ ಹೇಳ್ಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ, ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದ್ರೆ ಅದು ನಿಮ್ ಭ್ರಮೆ. ಸೊ, ಹೇಳಿ. ಸೈದ್ಧಾಂತಿಕವಾಗಿ ಬಿಜೆಪಿಗೆ ವಾಗ್ದಾಳಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಿಮ್ಗೆ ಹೌದು, ಅವ್ರ ಸಿದ್ಧಾಂತ ನನ್ನ ಸಿದ್ಧಾಂತ ಬೇರೆದಿದೆ. ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತೆ ಸಂವಿಧಾನದಲ್ಲಿ ನಂಬುವ ಸಿದ್ಧಾಂತ ನಮ್ದಾಗಿದೆ. ಅವ್ರದ್ದು RSS ಮನುಸ್ಮೃತಿ ಸಿದ್ಧಾಂತ ಅವ್ರದ್ದಾಗಿದೆ. ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ. ಅದು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಇದೆ. ನಮ್ಮ ಬೆಳವಣಿಗೆನೇ ಆಗಿದೆ, ನಮ್ಮ ಪೋಷಣೆ ಹಾಗಾಗಿದೆ. ಖರ್ಗೆ ಸಾಹೇಬ್ರು ಇರ್ಬೋದು, ನಮ್ಮ ಪಕ್ಷದ ಸಿದ್ಧಾಂತ ಇರ್ಬೋದು, ಮುಂಚೆಯಿಂದನೂ ಇದೇ ಇರೋದಲ್ವಾ. ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವೆಲ್ಲನೂ ಕೂಡ ಪ್ರಯತ್ನ ಮಾಡ್ತಾ ಇದ್ರೆ, ಈಗಲೂ ನಾನು ಕೇಳ್ತಾ ಇದ್ದೀನಲ್ಲ, ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ನಂದು ಹಸ್ತಕ್ಷೇಪ ಇದೆ ಈ ಏನೋ ಈ ಸುಸೈಡ್ ನಲ್ಲಿ ಹೇಗಿದೆ ಅಂತ ಹೇಳಿ. ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ನೀವು ಆಪ್ತ ಏನೇನ್ ಮಾಡಿ, ನಿಮ್ಮ ಆಪ್ತರು ಏನೇನ್ ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ. ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕೊಂಡಾಗ ಏನಾಯ್ತು, ಯಡಿಯೂರಪ್ಪ ಅವರು ಏನ್ ಮಾಡಿದ್ರು, ವಿಜೇಂದ್ರ ಅವರ ಆಪ್ತರು ಏನ್ ಮಾಡಿದ್ರು, ಸೈಲೆಂಟ್ ಸುನಿಲ್, ನಿಮ್ ಸ್ಯಾಂಟ್ರೋ ರವಿ, ಇವೆಲ್ಲ ಮರ್ತೋಗ್ಬಿಟ್ಟಿದಾರಾ? ಸ್ವಲ್ಪ ನೆನ್ಪು ಮಾಡಿಸ್ಬೇಕು. ಸುಪಾರಿ ಸ್ಪಾನ್ಸರ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಮೆನ್ಷನ್ ಮಾಡಿದ್ದಾರೆ. ಮಾಡ್ಲಿ, ಪ್ರೂವ್ ಮಾಡ್ಬೇಕಲ್ಲ. ಪೋಸ್ಟರ್ಗಳಿಂದಾನೇ ಇದು ಆಗ್ತದ. ಈಗ ನಾವು PCM ಪೋಸ್ಟರ್ ಚಳವಳಿ ಮಾಡಿದ್ವಿ, ಹೌದಾ? ಸ್ಕ್ಯಾನ್ ಮಾಡಿದ್ರೆ ಒಂದು ರೇಟ್ ಕಾರ್ಡಿಗೆ ಹೋಗ್ತಾ ಇತ್ತು. ಆ ರೇಟ್ ಕಾರ್ಡ್ ಅನ್ನ ಯಾರು ತಯಾರು ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿ ತಯಾರು ಮಾಡ್ತಾ? ಅದು ಇಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದನ್ನ ನಾವು ಪ್ರಚಾರ ಮಾಡಿದಷ್ಟೇ. ಎಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು, ಎಲ್ಲಿ ಗುತ್ತಿಗೆದಾರರು ಹೇಳಿದ್ರು, ಎಲ್ಲಿ ಅಧಿಕಾರಿಗಳು ಹೇಳಿದ್ರು, ಅದು ಬಂದಿತ್ತು. ದರ್ ವಾಸ್ ಎವಿಡೆನ್ಸ್ ಫಾರ್ ಎವ್ರಿಥಿಂಗ್, ಡಾಕ್ಯುಮೆಂಟ್ ಫಾರ್ ಎವ್ರಿಥಿಂಗ್. ನೀವು ಪೋಸ್ಟರ್ ಅಭಿಯಾನ ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ. ಏನೋ 4ನೇ ತಾರೀಕು ಕಲಬುರಗಿನಲ್ಲಿ ನಮ್ಮ ಮನೆಗೆ ಮುದ್ದೆ ಹಾಕ್ತಾರೆ. ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಹೆಂಗಾನ ಸಾಕಷ್ಟು ಓದಿರ್ತಾರೆ, ಚೀರಾಡ್ತಾರೆ, ಕೂಗ್ತಾರೆ, ಗಂಟೆಲ್ಲ ಹೋಗ್ಬಿಟ್ಟಿರ್ತದೆ. ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಯಾಕಂದ್ರೆ ಸತ್ಯವನ್ನ ಇವ್ರು ಹೇಳಕ್ಕೆ ಇವರಿಗೆ ತಾಕತ್ತು ದಮ್ಮು ಇಲ್ಲ. ಸುಳ್ಳನ್ನ ಇವರು 1000 ಸರಿ ಹೇಳ್ಬೇಕಾದ್ರೆ ಬಾಯಾರಿಕೆ ಆಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಂತ ಇದ್ದೀವಿ. BJP ಅವ್ರು ಏನು ವರಿ ಮಾಡೋದ್ ಬೇಕಾಗಿಲ್ಲ. ಧಾರಾಳವಾಗಿ ಬನ್ನಿ, ಕಲಬುರಗಿಗೆ ಸ್ವಾಗತ. ನೀವು ಪ್ರೊಟೆಸ್ಟ್ ಮಾಡ್ತೀರಾ ಅಂದ್ರೂ ಅದಕ್ಕೂ ಸ್ವಾಗತ. ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನ್ ನನ್ನ ಅಳಿಲ್ ಸೇವೆ ಆಗುತ್ತೆ ನಿಮ್ಮ ಯೋಗಕ್ಷೇಮಕ್ಕೆ, ಅದನ್ನ ನಾವು ಮಾಡ್ತೀವಿ. ದೆಹಲಿ ಪ್ರವಾಸ ಹಾಕೊಂಡಿದ್ರಿ ಸರ್, ಏನಾಯ್ತು? ಅದು ಖಾಸಗಿ ಪ್ರವಾಸ ಇತ್ತು, ಅದೇನು ರಾಜಕೀಯದಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿ? ಇಲ್ಲ ಅಬ್ಸಲ್ಯೂಟ್ಲಿ ಹಾಗೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೆ ಆಗ್ಲೇ ಭೇಟಿ ಆಗಿದ್ದೀನಿ. ಏನೇನು ಹೇಳ್ಬೇಕಾಗಿದೆ ಹೇಳಿದೀವಿ. CID ಕೂಡ ವಹಿಸ್ತಾ ಇದ್ದೀವಿ. BJP ಅವರು ಇನ್ನ ಕೂಡ ಅವ್ರ ಸಮಸ್ಯೆ ಏನಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಅವ್ರ ಸಮಸ್ಯೆಗೆ ಹೇಳಿದ್ರೆ ಅದಕ್ಕೂ ಕೂಡ ಪರಿಹಾರ ನಾನೇ ಕೊಡ್ತೀನಿ. ಸರ್, ಈಗ ತೀರ್ಕೊಂಡಿರ್ತಕ್ಕಂಥ ಗುತ್ತಿಗೆದಾರ ಮನೆಗೆ ನೀವೇನಾದ್ರು ಭೇಟಿ ಕೊಡ್ತೀರಾ? ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಹೇಳಿದ್ದೀನಿ. ಖಂಡ್ರೆ ಸಾಹೇಬ್ರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನ್ ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ಯಾವುದೇ ರೀತಿಯಾದಂತ ಪರಿಹಾರ ಬೇಡ ಅಂತ ಅವರು BJP ಅವ್ರದ್ದು ಆಗ್ಲೇ ತಿರಸ್ಕಾರ ಮಾಡಿದ್ದಾರೆ. ನಾವು ಘೋಷಣೆಯನ್ನ ನಾವು ಮಾಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.